ನಮ್ಮ ಪಕ್ಷದ ಮೂಲೆ ಮೂಲೆಯಿಂದ ಏನು ಸಭೆ ಕರೆದಿದ್ದೀವಿ ಅಂತಂದ್ರೆ ನಮ್ಮ ನಾಯಕರನ್ನು ಕಳ್ಕೊಂಡಿದ್ದೀವಿ. ಈಗ ನಮಗೆ ಸಂತಾಪ ಸೂಚಿಸಿದ್ವಿ. ಈಗ ಏನಂತಂದ್ರೆ ಯಾವ ರೀತಿ ಮಾಡಬೇಕು ಸಭೆನ, ಯಾವ ರೀತಿ ಯಶಸ್ವಿ ಮಾಡಬೇಕು ಅಂತ ಚರ್ಚೆ ಮಾಡಬೇಕು. ಆ ಸಬ್ಜೆಕ್ಟ್ ಮೇಲೆ ಇವಾಗ ಮಾತಾಡ್ಬೇಕಾಗಿದೆ. ನಾನು ತಿಳಿದು ಎರಡು ಮಾತಾಡ್ತೀನಿ. ಪ್ರತಿ ಗ್ರಾಮ ಪಂಚಾಯತಿಯಿಂದ ಕೂಡ, ಪ್ರತಿ ಹಳ್ಳಿಯಿಂದ ಕೂಡ ನಮ್ಮ ನಾಯಕರು ಏನು ನಮ್ಮ ಮತದಾನದಲ್ಲಿ ಭಾಗವಹಿಸ್ತಾರೆ, ನಮ್ಮ ನಮ್ಮ ಲೀಡರ್ ಅಂತೇಳಿ ಅವನ್ನೆಲ್ಲ ಕರಿಬೇಕಾಗುತ್ತೆ. ಪ್ರತಿ ವಾರ್ಡಿಂದಲೂ ಬರಬೇಕಾಗುತ್ತೆ. ತಕ್ಕ ಮಟ್ಟಿಗೆ ಮಹಿಳೆಯರು ಸೇರಿಸ್ಕೊಳ್ಬೇಕಾಗುತ್ತೆ. ಎಲ್ಲರೂ ಸೇರಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಾವ ಡೇಟ್ ನಲ್ಲಿ ಮಾಡಬೇಕಾಗುತ್ತೆ. ಅವರ ಕಾರ್ಯಕ್ರಮ 20ನೇ ತಾರೀಕು ಇರುತ್ತೆ, 20 ಇರುತ್ತೆ. ಅದಾದ್ಮೇಲೆ ಅದು ಮುಂಚೆನ ಏನು ಅನ್ನೋದ್ರ ಬಗ್ಗೆ ನೀವೆಲ್ಲ ದೊಡ್ಡ ದೊಡ್ಡ ನಾಯಕರು ಗುಮ್ಮಡಿ ಎಲ್ಲ ಎಲ್ಲ ಚರ್ಚೆ ಮಾಡಿ ಆ ಚರ್ಚೆ ನಿಗದಿತ ಡೇಟ್ಗೆ ಯಶಸ್ವಿಯಾಗಿ ಮಾಡಬೇಕು ಅಂತೇಳಿ ನನ್ನ ಸಲಹೆ ಕೊಡ್ತು. ನನಗೆ ಗೊತ್ತಿದ್ದ ಮಾತ್ರ ಎಲ್ಲ ಕಾಂಗ್ರೆಸ್ ಅನ್ನು ಹಳ್ಳಿ ಪ್ರತಿಯೊಂದು ಹಳ್ಳಿ ಇದೆ, ಎಲ್ಲ ಹಳ್ಳಿಯಿಂದ ಕೂಡ ಬರೋ ಲೆವೆಲ್ ಅಲ್ಲಿ ಈ ಫಂಕ್ಷನ್ ಮಾಡಬೇಕಾಗುತ್ತೆ. ನೀವು ಎಲ್ಲ ಚರ್ಚೆ ಇಷ್ಟು ಹೇಳ್ತೀವಿ. ಕಾಂಗ್ರೆಸ್ ಕಾಂಗ್ರೆಸ್ ಫ್ಯಾಮಿಲಿಯವರಿಗೆ ಒಂದು ಸುತ್ತ ನಮ್ಮ ಫ್ಯಾಮಿಲಿಯಲ್ಲಿ ಬೆಳೆದಂಥ ನಿಮ್ಮ ಹುಡುಗ ನನ್ನ ತಮ್ಮ ನೀಲಕಂಠೆ ಕೊಟ್ಟಿಲ್ಲ. ಹಾಗಾಗಿ ಅವರು ಕೊಟ್ಟಿರುವಂತಹ ಸೇವೆ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಮಠದ ಒಳನೋಟವನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನನ್ನನ್ನು ಕೇಳಿದರೆ ಅದೊಂದು ಒಳ್ಳೆ ಚೂಟೆಯಲ್ಲಿ ಬುಕ್ ಮಾಡಿ, ಯಾಕಂದರೆ ಅವತ್ತು 20 ತಾರೀಕು ಆಗೋಗುತ್ತೆ ಅವರ ಕಾರ್ಯಕ್ರಮ. 21, 22 ಎಲ್ಲ ಒಂದು ಯೋಚನೆ ಮಾಡಿ ಒಂದು ಒಳ್ಳೆ ದಿವಸ ತಗೊಂಡು, ಯಾಕಂದರೆ ಈ 20 ಒಳಗೆ ಮಾಡಿದ್ರೆ ಆಗುತ್ತೆ ಅಂತ ಕೆಲವರು ಆ ತಿಥಿ ಊಟ ಅಂತಾರೆ. ಇದು ತಿಥಿ ಊಟ ಅಲ್ಲ, 20 ಆದಮೇಲೆ ತಿಥಿ ಊಟ ಬರಲ್ಲ. ಹಂಗಾಗಿ 20 ಆದಮೇಲೆ ಒಂದು ಊಟ ಮಾಡಿ, ಯಾಕಂದರೆ ನಿಮ್ಮ ಹುಡುಗ ಮಗನಾಗಿದ್ದ, ಅಣ್ಣನಾಗಿದ್ದ, ಚಿಕ್ಕಪ್ಪ, ದೊಡ್ಡಪ್ಪ, ಮಾವ ಎಲ್ಲ ಆಗಿದ್ದವ, ಅವನು ನಾವು ಬಿಟ್ಟು ಹೋಗಿದ್ವಿ. ಹಂಗಾಗಿ ಅದಕ್ಕೆ ನನ್ನ ಸಲಹೆ ಯಾವುದೋ ಒಂದು ಚೌಟಿಯಲ್ಲಿ ಬುಕ್ ಮಾಡಿ ಏನು ಒಂದು 2 ನಿಮಿಷ ಆ ಹುಡುಗನ ಬಗ್ಗೆ ಮಾತಾಡಿ ಅವತ್ತು ಊಟ ಮಾಡಿ ಆತ್ಮಕ್ಕೆ ಶಾಂತಿ ಕೊಡಿ ಅಂತೆಲ್ಲ ನೀವೆಲ್ಲ ಒಂದು ಆಶೀರ್ವಾದದಿಂದ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ನನ್ನ ಅಭಿಲಾಷೆ. ಹಂಗಾಗಿ ನೀವು ಎಲ್ಲ ಯಾವುದು ಡೇಟ್ ಫಿಕ್ಸ್ ಮಾಡ್ತೀರ ಆ ಡೇಟಲ್ಲಿ ಮಂಜು ಹೇಳ್ದಂಗೆ ಪ್ರತಿಯೊಂದು ಗ್ರಾಮದಿಂದ ಆಗ್ಬೋದು, ಪಂಚಾಯತಿಂದ ಆಗ್ಬೋದು, ಇಷ್ಟಪಟ್ಟು ಬರಬೇಕು. ಹಂಗೆ ಅದನ್ನು ಆಲೋಚನೆ ಮಾಡಿ, ಯಾಕಂದರೆ ಇವತ್ತು ಈ ಮಟ್ಟಕ್ಕೆ ಬರಬೇಕಾದ ಪಾಠ್ಯ ಕಟ್ಟಕ್ಕೆ ಇವತ್ತು ಮಂಜು ಅವರು ತುಂಬ ಸಾಥ್ ಕೊಟ್ಟಿದ್ದಾರೆ ನಮ್ಮ ನೀಲಕಂಠೆಗೆ. ಹಂಗಾಗಿ ಅದನ್ನು ಹೀಗೆ ಬೆಳೆಸ್ಕೊಂಡು ಹೋಗುವಂಥ ಜವಾಬ್ದಾರಿ ನಿಮ್ಮದಿದೆ. ಇವಾಗ ಇದೆಲ್ಲ ಮನದಲ್ಲಿ ಇಟ್ಕೊಂಡು ಕಾರ್ಯಕ್ರಮ ಮಾಡಬೇಕಂತ ನನ್ನ ಸಲಹೆ. ನೇತೃತ್ವದಲ್ಲಿ ಅವರು ನಿನ್ನೆ ಈ ತೀರ್ಮಾನ ತಗೊಂಡು ಎಲ್ಲರ ಹಿರಿಯ ನಾಯಕರಲ್ಲೆಲ್ಲ ಚರ್ಚಿಸಿ ಎಲ್ಲರೂ ಚರ್ಚಿಸಿ ಇವತ್ತು 4 ಗಂಟೆಗೆ 5 ಗಂಟೆ ಒಳಗಡೆ ಎಲ್ಲ ಸೇರಬೇಕು. ನಾವು ಇದು ಪೂರ್ವ ನಡೆದು ಯಾವಾಗ ಮಾಡಬೇಕು ಅಂತೇಳಿ ಈ ಸಭೆ ಸೇರಿರ್ತಕ್ಕಂಥ ಸಭೆ. ಅವ್ರ ವಿಚಾರಗಳು ಹೇಳ್ಬೇಕಾದ್ರೆ ತುಂಬಾ ಜಾಸ್ತಿ ನನಗೆ ಗೊತ್ತಿರೋದಿಲ್ಲ, ಯಾರು ಗೊತ್ತಿಲ್ಲ. ಅವರು ಸ್ಕೂಲ್ಗೆ ಹೋಗಿ ಬಂದ್ರೆ ಸಾಯಂಕಾಲ ಗೊತ್ತಾಗೋದ್ರೆ ನಮ್ಮ ಮನೆಯಲ್ಲಿ ಎಲ್ಲೆಲ್ಲ ಮುಳುಬಾಗ್ಲಲ್ಲಿ ನಾವು ಚಿಕ್ಕಪ್ಪ ದೊಡ್ಡಪ್ಪ ಅಂತ ಅವ್ರು ದೊಡ್ಡಪ್ಪನಿದ್ರು, ಎಂ ಶಂಕರ ನಾವು ಚಿಕ್ಕಪ್ಪ ಅನ್ನೋದು, ಅವರು ನಮ್ಮ ತಂದೆಯ ದೊಡ್ಡಪ್ಪ ಅನ್ನೋದು. ಈ 50 ವರ್ಷದಿಂದ ನಾವು ಬೆಳ್ಕೊಂಡು ಬಂದಿರತಕ್ಕಂಥ ಸಂಬಂಧಗಳು. ಇದು ರಾಜಕೀಯದ ನಿಗದಿ ಮಾಡಿ ಎಲ್ಲರೂ ಸೇರಿದ್ದೀರಿ. ಇಲ್ಲಿ ಕಾಂಗ್ರೆಸ್ ಆಫೀಸ್ ಮಾಡ್ಬೇಕಾ, ಇದ್ರ ಛತ್ರ ಮಾಡ್ಬೇಕಾ, 8 ಜನ ಆಗ್ತೀವಿ ಅಂತ ಎಲ್ಲರೂ ಚರ್ಚಿಸಿ ಯಾಕೆ ಮಾಡಬೇಕು ಅಂತ ಸೂಕ್ತವಾಗಿ ಸಲಹೆ ಕೊಡಬೇಕು. 2 ನಿಮಿಷದಲ್ಲಿ ಮುಗಿಸ್ಬೇಕು. ಸಭೆಗೆ ತಮ್ಮೆಲ್ಲರನ್ನು ಮತ್ತೊಮ್ಮೆ ಆಹ್ವಾನಿಸುತ್ತಾ, ಏನು ನೀಲಕಂಠೇಗೌಡರ ಆಶಯ ಗ್ರಾಮಾಂತರ ಪ್ರದೇಶದಿಂದ ನೀಲಕಂಠನವರ ಒಂದು ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಮಾಡಬೇಕು ಅಂತ ಹೇಳಿ ಏನೋ ನಿರ್ಧಾರ ಮಾಡಿದ್ದೀವಿ. ಈ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಸಾಮಾನ್ಯವಾಗಿ ಫೋನ್ ಕರೆ ಮಾಡತಕ್ಕ ಬಂದಿರ್ತಕ್ಕ ಎಲ್ಲ ನಾಯಕರು, ಈ ಜನ ನೋಡಿದ್ರೆ ನಮ್ಮ ಶಿವಣ್ಣವ್ರು ಹೇಳಿದಾಗೆ
ಒಂದು ಚೌಟ್ರಿ ಸಾಕಾಗಲ್ಲ, ಒಂದು ಚೌಟ್ರಿ ಸಾಕಾಗಲ್ಲ. ಆದ್ರಿಂದ ಬೆಳಗ್ಗೆ 8 ಗಂಟೆಗೆ ಬಂದು ಕೂತ್ಕೊಂತ ಇದ್ರಿ ಕಚೇರಿಯಲ್ಲಿ. ಅವ್ರ ಆಶಾಭಾವನೆಗಳು ಏನಿತ್ತು ನಿಮ್ಮ ಮನಸ್ಸಲ್ಲಿ ಎಲ್ಲರೂ ತುಂಬ್ಕೋಬೇಕು. ಈ ಕಾರ್ಯಕ್ರಮ ಇಲ್ಲೇ ಮಾಡ್ಬೇಕು, ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಈ ಕಾರ್ಯಕ್ರಮ ಅವ್ರು ನೋಡ್ಬೇಕು. ನಮ್ಮಲ್ಲೇ ಇದ್ದಾರೆ, ಅವ್ರು ಎಲ್ಲೂ ಹೋಗಿಲ್ಲ. ನಮ್ಮ ನಾಯಕರಲ್ಲಿ ವಿನಂತಿ ಮತ್ತೆ ಮತ್ತೆ ನಾನು ಮಾಡ್ಕೊಳ್ಳೋದಿಷ್ಟೇ, ಈ ಕಾರ್ಯಕ್ರಮನ ಇಲ್ಲಿ ಮುಂದೆ ಮಾಡೋದ್ರಿಂದ ಅವ್ರ ಆತ್ಮಕ್ಕೆ ಇನ್ನೂ ಒಳ್ಳೆ ಶಾಂತಿ ಸಿಗುತ್ತೆ. ದಯವಿಟ್ಟು ಇದಕ್ಕೆ ನಿಗದಿ ಮಾಡಿ ಅವೆಲ್ಲರೂ ಕೂಡ ಸಹಕರಿಸಬೇಕು. ಎಲ್ಲ ಯುವ ನಾಯಕರು, ನಮ್ಮ ವರಿಷ್ಠ ಎಲ್ಲ ನಾಯಕರು, ಮಹಿಳಾ ನಾಯಕರು ಕೂಡ ಇದ್ದಾರೆ ಇಲ್ಲಿ. ಎಲ್ಲರೂ ಕೂಡ ದಯವಿಟ್ಟು ಒಂದು ನಿರ್ಧಾರ ತಗೊಂಡು ಎಲ್ಲರೂ ಸಾಮರ್ಥ್ಯದಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಹೇಳಿ ಎಲ್ಲ ನಮ್ಮ ಕಾರ್ಯಕರ್ತರು ಬಂಧುಗಳಲ್ಲಿ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕಾಂಗ್ರೆಸ್.